ಗರ್ಭಿಣಿ ಸ್ತ್ರೀಯರಲ್ಲಿ ಮಗು ಗರ್ಭಕೋಶದಲ್ಲಿ ಸಾಮಾನ್ಯವಾಗಿ ತಲೆ ಕೆಳಗೆ ಅಂದರೆ ಗರ್ಭಕೋಶದ ಬಾಯಿ ಕಡೆ ಇರುತ್ತೆ. ಇದನ್ನು ಕೆಫಾಲಿಕ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಮಗುವಿನ ಕಾಲು ಗರ್ಭಕೋಶದ ಬಾಯಿಯ ಕಡೆ ಇರ್ಬೋದು. ಇದನ್ನು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ತುಂಬ ಅಪರೂಪಕ್ಕೆ ಮಗು ಅಡ್ಡಲಾಗಿ ಅಂತ ಹೇಳಿದ್ರೆ ಟ್ರಾನ್ಸ್ವರ್ಸ್ ಲೈ ಅಂದರೆ ಮಗುವಿನ ತಲೆ ತಾಯಿಯ ಬಲಭಾಗದಲ್ಲಿದ್ದರೆ ಮಗುವಿನ ಕಾಲು ತಾಯಿ ಎಡಭಾಗದಲ್ಲಿರುತ್ತೆ. ಆಗ ಮಗುವಿನ ಬೆನ್ನು ಅಥವಾ ಹೊಟ್ಟೆ ಗರ್ಭಕೋಶದ ಬಾಯಿಯ ಕಡೆ ಫೇಸಿಂಗ್ ಇರುತ್ತೆ. ಇದು ಸಾಮಾನ್ಯವಾಗಿ 6 ಮತ್ತು 7 ತಿಂಗಳವರೆಗೆ ಇರುತ್ತೆ. ನಂತರ ಅದು ಸ್ಪಾಂಟೇನಿಯಸ್ ಕರೆಕ್ಷನ್ ಆಗಿ ಮಗುವಿನ ತಲೆ ಅಥವಾ ಕಾಲು ಗರ್ಭಕೋಶದ ಬಾಯಿಯ ಕಡೆ ಬರ್ಬೋದು. ಇದು ಸಾಮಾನ್ಯವಾಗಿ ನಾವು ಪ್ರೀಟಮ್ ಡೆಲಿವರೀಸು, ಟ್ವಿನ್ಸು ಮತ್ತು ಟ್ರಿಪ್ಲೆಟ್ಸಲ್ಲಿ ನೋಡ್ತಾ ಇರ್ತೀವಿ. ಗರ್ಭಕೋಶದಲ್ಲಿ ಒಳಗಡೆ ಪದರ ಅಂತ ಹೇಳಿದರೆ ಸೆಪ್ಟಿಕ್ ಯೂಟ್ರಸ್ ಅಂತ ಹೇಳ್ತೀವಿ. ಮತ್ತು ಕೆಲವೊಮ್ಮೆ ಗರ್ಭಕೋಶದಲ್ಲಿ ಗೆಡ್ಡೆಗಳಿದ್ರೆ ಫೈಬ್ರಾಯ್ಡ್ ಯೂಟ್ರಸ್ ಇದ್ದರೂ ಸಹ ಅದು ಟ್ರಾನ್ಸ್ವರ್ಸ್ ಲೈಯಲ್ಲಿ ಉಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಮಗುವಿನ ಸುತ್ತ ನೀರಿನ ಅಂಶ ಜಾಸ್ತಿ ಆಗಿದ್ರೆ ಹೈಡ್ರಾಮ್ನಿಯಸ್ ಅಂತ ಹೇಳ್ತೀವಿ. ಆಗಲೂ ಸಹ ಇದು ಟ್ರಾನ್ಸ್ವರ್ಸ್ ಲೈ ಉಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಹಾಗೆ ಮಲ್ಟಿಪ್ಯಾರಿಟಿ, ತುಂಬ ಸಲ ಪ್ರೆಗ್ನೆನ್ಸಿ ಆಗೋದ್ರಿಂದ ಸ್ತ್ರೀಯ ಒಂದು ಹೊಟ್ಟೆ ಪೆಂಡುಲಸ್ ಅಬ್ಡಮನ್ ಆಗಿ ಲ್ಯಾಕ್ಸ್ ಆಗೋದ್ರಿಂದನೂ ಸಹ ಮಗುವಿನ ಪೊಸಿಷನ್ನು ಟ್ರಾನ್ಸ್ವರ್ಸ್ ಲೈಯಲ್ಲಿ ಉಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಇದರಿಂದ ಏನಾದರೂ ತೊಂದರೆಗಳಿದೆಯಾ? ಖಂಡಿತವಾಗ್ಲೂ ಇದು ಪ್ರೀಟಮ್ ಡೆಲಿವರೀಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದು ಡೆಲಿವರಿ ಪೇಯ್ನ್ ಶುರುವಾದಾಗ ಮಗುವಿನ ಕೈ ಗರ್ಭಕೋಶದ ಹೊರಗಡೆ ಬರುತ್ತೆ. ಹ್ಯಾಂಡ್ ಪ್ರೊಲ್ಯಾಪ್ಸ್ ಅಂತ ಆಗಿ ಇಟ್ ಕ್ಯಾನ್ ಲೀಡ್ ಆನ್ ಟು ಅಬ್ಸ್ಟ್ರಕ್ಟೆಡ್ ಲೇಬರ್. ಹಾಗೆ ಇದ್ರ ಜೊತೆಯಲ್ಲಿ ಅಂಬೆಲಿಕಲ್ ಕಾರ್ಡ್ ಪ್ರೊಲ್ಯಾಪ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಇಟ್ಸ್ ಎ ಸೀರಿಯಸ್ ಕಂಡೀಷನ್. ಅಂದರೆ ಅಂಬೆಲಿಕಲ್ ಕಾರ್ಡ್ ಪ್ರೊಲ್ಯಾಪ್ಸ್ ಆದಾಗ ಇಮ್ಮಿಡಿಯೇಟ್ಲಿ ಮಗುಗೆ ರಕ್ತ ಸಂಚಾರ ಕಡಿಮೆ ಆಗಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋದ್ರಿಂದ ಒಂದು ಡೇಂಜರಸ್ ಸಿಚುವೇಶನ್ ಕ್ರಿಯೇಟ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ 30 ವಾರಗಳ ನಂತರ ನಿಮ್ಮ ಒಂದು ಮಗುವಿನ ಪೊಸಿಷನ್ನು ಟ್ರಾನ್ಸ್ವರ್ಸ್ ಲೈಯಲ್ಲಿದೆ ಅಂತ ಹೇಳಿದರೆ ನೀವೊಂದು ನಿಮ್ಮ ವೈದ್ಯರ ಬಳಿ ಕ್ರಮಬದ್ಧವಾದ ಪರೀಕ್ಷೆಯನ್ನು ಮಾಡಿಸ್ಕೊಂಡು 37 ವಾರ ತುಂಬಿದ ನಂತರವೇ ಸಹ ಎಲೆಕ್ಟಿವ್ ಸಿಸೇರಿಯನ್ ಮಾಡಿಸ್ಕೊಳ್ಳೋದ್ರಿಂದ ತಾಯಿ ಮಗು ಇಬ್ಬರಿಗೂ ಸುರಕ್ಷಾ. ಈ ತೊಂದರೆಗೊಳಗಾದ ರೋಗಿಯು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಯಶಸ್ವಿಯಾಗಿ ಗುಣಮುಖರಾಗಿದ್ದಾರೆ. ಚಿಕಿತ್ಸೆ ಪ್ರಕ್ರಿಯೆ, ವೈದ್ಯರ ಮಾರ್ಗದರ್ಶನ ಹಾಗೂ ಸಿಬ್ಬಂದಿಗಳ ಆರೈಕೆಯ ಬಗ್ಗೆ ತಮ್ಮ ಅನುಭವವನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಈ ತುಣುಕನ್ನು ವೀಕ್ಷಿಸಬಹುದು. ಬಂದು ನವೀನ ವೈಭವ್ ಭವಾನಿ ಅಂತ, ನಮ್ಮ ಊರು ಬಂದು ಹೆಮ್ಮೆಹಳ್ಳಿ. ನಾವು ಹಾಸನ ಡಿಸ್ಟಿಕ್ ಅವರು. ಇಲ್ಲಿ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ 8 ಮಂತ್ ಆದಾಗ BP ವೇರಿಯೇಷನ್ ಆಗಿ ನಮಗೆ ಪಾಪು ಹೊಟ್ಟೆ ಒಳಗೆ ಹಾರ್ಟ್ಬೀಟ್ ನಿಂತೋಗಿ ಒಂದು ಇದಾಯಿತು. ಅದಾದಮೇಲೆ ನೆಕ್ಸ್ಟ್ ಕನ್ಸೀವ್ ಆದಮೇಲೆ ಮನಿ ಡಾಕ್ಟರ್ ಹತ್ರ ಬಂದು ನಾವು ಸಜೆಷನ್ ತಗೊಂಡಾದ್ಮೇಲೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟರು. ಫಸ್ಟು ಕನ್ಸೀವ್ ಆದಮೇಲೆ ಸ್ಟಾರ್ಟಿಂಗಿಂದ ಚೆನ್ನಾಗೇ ಇತ್ತು, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ 7 ಮಂತ್ 8 ಮಂತ್ ಆದಮೇಲೆ BP ಮತ್ತೆ ವೇರಿಯೇಷನ್ ಆಗಿ ಅದೇ ಕಂಡೀಷನ್ಗೆ ಸ್ಟಾರ್ಟ್ ಆಗ್ತಾ ಬಂತು. ಅದಾದ್ದು ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ಅದಾದಮೇಲೆ ಡೆಲಿವರಿ 9 ಮಂತ್ಗೆ ಮಾಡಿಕೊಟ್ಟು ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೌಮ್ಯ ಮೇಡಮ್ ಅವರು, ತಮಗೆ ತುಂಬ ಖುಷಿ ಇದೆ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಉತ್ತಮ ಚಿಕಿತ್ಸೆ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ನಮ್ಮನ್ನು ಸಂಪರ್ಕಿಸಿ.